ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ಪ್ರಕಟಿಸಿತ್ತು. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಒಟ್ಟು 7 ಮಂದಿ ಅಭ್ಯರ್ಥಿಗಳನ್ನ ಘೋಷಣೆಯೂ ಕೂಡ ಮಾಡಿತ್ತು. ಆದರೆ ನೆಕ್ಸ್ಟ್ ಪಟ್ಟಿಯನ್ನ ಘೋಷಣೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಒದ್ದಾಡ್ತಾ ಇದ್ದಾರೆ. ಕೆಲವೆಡೆ ಅಭ್ಯರ್ಥಿಗಳು ಸಿಗದಂಥ ಸ್ಥಿತಿ ಇದೆ, ಮತ್ತೆ ಕೆಲವೆಡೆ ಪೈಪೋಟಿ ಇದೆ, ಇನ್ನೂ ಕೆಲವೆಡೆ ಇವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥ ಗೊಂದಲ ಇದೆ. ಸೊ ಇದನ್ನೆಲ್ಲವನ್ನ ಕೂಡ ಸರಿದೂಗಿಸಿಕೊಂಡು ಸರಿಪಡಿಸಿಕೊಂಡು ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕಾದಂಥ ಅನಿವಾರ್ಯತೆಗೆ ಕಾಂಗ್ರೆಸ್ ನಾಯಕರು ಸಿಲುಕಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ನ ಸಿಇಸಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಸಭೆ ಹಲವು ಕುತೂಹಲಗಳಿಗೂ ಉತ್ತರ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಕೇಂದ್ರ ಚುನಾವಣಾ ಸಮಿತಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕುತೂಹಲ ಕೂಡ ಸೃಷ್ಟಿಯಾಗ್ತಾ ಇದೆ. ರಾಜ್ಯದ 21 ಅಭ್ಯರ್ಥಿಗಳ ಬಗ್ಗೆ ಲೆಕ್ಕಾಚಾರ ಶುರುವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಲಬುರಗಿ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ? ಕಳೆದ ಬಾರಿನ ಸೋಲಿಗೆ ಸೇಡು ತೀರಿಸಿಕೊಡ್ತಾರಾ ಅಥವಾ ಸುಮ್ಮನಾಗ್ತಾರಾ? ಎಐಸಿಸಿ ಅಧ್ಯಕ್ಷ ಸ್ವತಃ ಖರ್ಗೆಯವರೇ ಗೊಂದಲದಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಘಟಕ, ರಾಜ್ಯ ಘಟಕ ಒತ್ತಾಯವನ್ನ ಮಾಡ್ತಾ ಇದೆ. ಸದ್ಯ ಪ್ರಶ್ನೆ ಇರೋದು, ಮಲ್ಲಿಕಾರ್ಜುನ ಖರ್ಗೆ ಕಣಕ್ಕಿಳಿತಾರಾ ಅಥವಾ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಕಣಕ್ಕಿಳಿತಾರ? ಈ 2 ಆಪ್ಷನ್ ಇದೆ. ಒಂದು, ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡೋದು, ಕಳೆದ ಬಾರಿಯ ಸೋಲಿಗೆ ಸೇಡು ತೀರಿಸಿಕೊಳ್ಳೋದು, ಅಥವಾ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ, ಅವರ ಹೆಸರು ಈಗ ಓಡಾಡ್ತಾ ಇದೆ, ಅವರಿಗೆ ಟಿಕೆಟ್ ಕೊಡೋದು. ಈ 2 ಆಯ್ಕೆಗಳ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಬಳಸುವಂತ ಆಯ್ಕೆ ಯಾವುದು ಗೊತ್ತಿಲ್ಲ. ಸದ್ಯ ರಾಜ್ಯದ ಕಾಂಗ್ರೆಸ್ ಘಟಕ ನೀವೇ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ರು. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ರು. ಈಗ ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಚಿವರು ಅವರು ಕೂಡ ಮಾತನಾಡಿದ್ರು. ಏನ್ ಮಾತನಾಡಿದ್ರು ನೋಡೋಣ. ಸೀನಿಯರ್ ಜೂನಿಯರ್ ಇರಲ್ಲ, ಇದ್ರಾಗ ಕಲೆಕ್ಟಿವ್ ಲೀಡರ್ಶಿಪ್ ಇರ್ತದೆ. ನಾವು ರಾಜ್ಯದೊಳಗೆ ಗೆಲ್ಲಬೇಕಾದ್ರೆ 28 ಸೀಟ್ನಲ್ಲಿ ಮ್ಯಾಕ್ಸಿಮಮ್ ಸೀಟ್ ಗೆಲ್ಲಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರು, ನಾ ಬರೇ ಅವರಿಬ್ರು ಎದುರಿದ್ದಾರೆ ಹೇಳ್ತಾ ಇದ್ದೀನಿ, ಆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸು, MLAs, ಕೆಲವು ಜನ MLA ಇರೋದಿಲ್ಲ, ಆದ್ರೆ ಅವ್ರ ಇನ್ಫ್ಲೂಯೆನ್ಸ್ ಇರ್ತದೆ ಅನೇಕ ಕ್ಷೇತ್ರಗಳಲ್ಲಿ. ಸೊ ಅವ್ರು ನಿರ್ಣಯ ಮಾಡ್ತಾರೆ, ಮಾಡಿದ್ಮೇಲೆ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ಅವರು ಕಂಟೆಸ್ಟ್ ಮಾಡಬೇಕು ಇಲ್ಲ ಅಂತ ಹೇಳಿ ಪಕ್ಷ ನಿರ್ಣಯ ಮಾಡ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಪಕ್ಷ ಅಂದರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ 20 ಅಥವಾ 21ನೇ ತಾರೀಕಿನ ಸೇರ್ತಾ ಇದೆ ದಿಲ್ಲಿಯಲ್ಲಿ. ಅಲ್ಲಿ ನಿರ್ಣಯ ಪಕ್ಷದ ಮಟ್ಟದಲ್ಲಿ ಆಗ್ತದೆ. ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಜನಾಭಿಪ್ರಾಯನೂ ಕೂಡ ನಾವು ಸಂಗ್ರಹ ಮಾಡಿದ್ದೀವಿ. ಜನರಲ್ಲಿ ಭಾಳ ದೊಡ್ಡ ಒಂದು ಪಶ್ಚಾತ್ತಾಪ ಇದೆ. ಏನಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಸೋಲಿಸಿ ನಾವು ತಪ್ಪು ಮಾಡಿದ್ವಿ, ಯಾಕಂದರೆ ಅವ್ರು ಭಾಳ ಈ ಭಾಗಕ್ಕೆ ಅವರ ಕೊಡುಗೆ ಭಾಳ ಅಪಾರವಾಗಿದೆ ಅಂಥೇಳಿ ಜನರ ಅಭಿಪ್ರಾಯ ಇದೆ, ಭಾಳ ಸ್ಪಷ್ಟವಾಗಿದೆ. ಅದನ್ನು ಕೂಡ ನಾವು ಕನ್ವೆ ಮಾಡಿದ್ದೀವಿ. ಆದರೂ ಕೂಡ ಇವತ್ತು ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ, ದೇಶಾದ್ಯಂತ ಅವರ ಜವಾಬ್ದಾರಿ ಇರೋದ್ರಿಂದ ಅವರು ಕಂಟೆಸ್ಟ್ ಮಾಡಬೇಕು ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಿರ್ಣಯ ಮಾಡ್ತದೆ ಅಂತಕ್ಕಂಥದ್ದು ಅವರು ಭಾಳ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಹೇಳಿದ್ದಾರೆ. ಬಗ್ಗೆ ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ. ಖರ್ಗೆ ಸಾಹೇಬರು ಸ್ಪರ್ಧೆ ಬಗ್ಗೆ ಎಲ್ರಿಗೂ ಕೂಡ ಆಸಕ್ತಿನೂ ಕೂಡ ಇದೆ, ಜನರಲ್ಲೂ ಕೂಡ ಆಸಕ್ತಿ ಇದೆ. ಆದರೆ ನಿಲ್ಲಬೇಕು ಇಲ್ಲ ಅಂತಕ್ಕಂಥದ್ದು, ಯಾಕಂದರೆ ಅವರು ಈ ದೇಶದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷದ ದೇಶದ ಅಧ್ಯಕ್ಷರಾಗಿದ್ದಾರೆ ಅವರು. ಹಾಗಾಗಿ ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಖರ್ಗೆ ಅವರು ಮಾತನಾಡಿದ್ದನ್ನು ನೋಡಿದ್ರಿ ಮೊನ್ನೆ 16ನೇ ತಾರೀಕಿಗೆ. ಅವರ ಮಾತಲ್ಲಿ ಒಂದು ಸ್ವಲ್ಪ ಅನುಮಾನ ಇದ್ದಂಗಿದೆ, ಜೊತೆಗೆ ಅಪನಂಬಿಕೆಯೂ ಕೂಡ. ಕಾರಣ, ಸಪೋರ್ಟ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಅವರದು ಬಂತು. ಅಂದರೆ ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಇವರೆಲ್ಲ ಸಪೋರ್ಟ್ ಮಾಡ್ತಾರಾ ಕೇಳಿ ಅವರನ್ನೇ ಅನ್ನೋ ಪ್ರಶ್ನೆಯನ್ನು ಅವರು ಸುದ್ದಿಗಾರರಿಗೆ ಕೇಳಿದರು. ಹಾಗಿದ್ರೆ ಈಗ DK ಶಿವಕುಮಾರ್ ನೀವು ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. KPCC ಅಧ್ಯಕ್ಷರು AICC ಅಧ್ಯಕ್ಷರನ್ನು ಒತ್ತಾಯಿಸ್ತಾ ಇದ್ದಾರೆ, ನೀವು ಕಲಬುರಗಿಯಿಂದ ಸ್ಪರ್ಧೆ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಡೀಟೇಲ್ ನೋಡೋಣ. ಕಲಬುರಗಿಯಿಂದ ನೀವೇ ಅಭ್ಯರ್ಥಿ ಆಗಬೇಕು ಅನ್ನೋದು DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥ ಒತ್ತಾಯ. ನೀವು ಅಭ್ಯರ್ಥಿ ಆಗ್ರಿ, ನಾಮಿನೇಷನ್ ಹಾಕಿ, ನಿಮ್ಮನ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು ಅನ್ನೋ ಭರವಸೆಯನ್ನು DK ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ತಾವು ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದರೆ ಪಕ್ಷಕ್ಕೆ ಹಿನ್ನಡೆಯಾಗತ್ತೆ ಅನ್ನೋದು DK ಶಿವಕುಮಾರ್ ಕೊಡ್ತಾ ಇರುವಂಥ ಕಾರಣ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ಪರ್ಧೆ ಮಾಡಲಿಲ್ಲ
ಅಂತಾದರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಬೇರೆ ರೀತಿಯ ಸಂದೇಶ ಆಗುತ್ತೆ. ಹೆದರಿ ಸ್ಪರ್ಧೆ ಮಾಡಲಿಲ್ಲ ಅನ್ನೋ ಮೆಸೇಜ್ ಕೊಟ್ಟಂಗಾಗತ್ತೆ. ಸೊ ಅದಾದರೆ ಇಡೀ ರಾಜ್ಯದಲ್ಲೇ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂಥ ಕಾರಣ ಮತ್ತು ಅವ್ರು ಮಾಡ್ತಾ ಇರುವಂಥ ಒತ್ತಾಯ. ಒಂದು ವೇಳೆ ನೀವು ಸ್ಪರ್ಧೆ ಮಾಡಿದರೆ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಕಾರಣವನ್ನು ಕೂಡ ಅವರು ಕೊಡ್ತಾ ಇರೋದು, ಆ ಕಡೆ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇಲ್ಲ. ಇದರಿಂದ ಏನಾಗತ್ತೆ ಅಂತಂದ್ರೆ ಕಾಂಗ್ರೆಸ್ನ ಪ್ರಮುಖರು ಯಾರೂ ಕೂಡ ಸ್ಪರ್ಧಿಸ್ತಾ ಇಲ್ಲ ಅನ್ನೋ ಮೆಸೇಜು ಬಂದಂಗೆ ಅದು ಜನರ ಬಳಿ ಏನಾಗತ್ತೆ ಅಂತಂದ್ರೆ ಇವರು ಯುದ್ಧಕ್ಕೂ ಮೊದಲೇ ಶಸ್ತ್ರತ್ಯಾಗ ಮಾಡಿದ್ರು ಅಥವಾ ಯುದ್ಧ ಮಾಡೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅನ್ನೋ ಮೆಸೇಜ್ ಕೊಟ್ಟಂಗಾಗತ್ತೆ. ಆ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ. ಈಗ ರಾಜ್ಯಸಭಾ ಮೆಂಬರ್ ಆಗಿ ಮೊನ್ನೆ ಅವರು ನಾಮನಿರ್ದೇಶನ ಆಗಿದ್ದಾರೆ ಅಥವಾ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ, ಅವ್ರದ್ದಾದ್ರೆ ಒಂದು ಕಾರಣ. ಬಟ್ ನೀವು ಸ್ಪರ್ಧೆ ಮಾಡದಿದ್ದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡದಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂಥ ಒತ್ತಾಯ. ಡಿ ಕೆ ಶಿವಕುಮಾರ್ ಒತ್ತಾಯ ಮಾಡಿದ್ರು ಓಕೆ, ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋದು ಅವರ ಸಂದಿಗ್ಧತೆ. ಅದಕ್ಕೆ ಕಾರಣ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸದ್ಯ 81 ವರ್ಷ. 81 ವರ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭಾ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ರಾಜ್ಯಸಭಾ ಸದಸ್ಯತ್ವ 2026 ಜೂನ್ ತಿಂಗಳವರೆಗಿದೆ. ಅಂದರೆ ಇನ್ನೂ 2.5 ವರ್ಷ ಅವರು ರಾಜ್ಯಸಭಾ ಸದಸ್ಯರಾಗಿ ಮುಂದುವರಿಯೋದಕ್ಕೆ ಅವಕಾಶ ಇದೆ. ಸೊ ಆ ಕಾರಣಕ್ಕಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅನಿವಾರ್ಯತೆ ಏನು ಅನ್ನೋದೊಂದು ಪ್ರಶ್ನೆ. ಇದರ ಜೊತೆಗೆ ಒಂದು ವೇಳೆ ಕಲಬುರಗಿಯಿಂದ ಸ್ಪರ್ಧೆ ಮಾಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಪ್ರೆಸಿಡೆಂಟ್ ಆಗಿ ದೇಶದಾದ್ಯಂತ ಪ್ರಚಾರ ಮಾಡೋದಕ್ಕಾಗಲ್ಲ. ಕಲಬುರಗಿ ಅಷ್ಟು ಈಸಿನೂ ಇಲ್ಲ. ಡಾಕ್ಟರ್ ಉಮೇಶ್ ಜಾಧವ್ ಅಲ್ಲಿನ ಸಿಟ್ಟಿಂಗ್ MP ಮೊನ್ನೆ ನರೇಂದ್ರ ಮೋದಿ ಅವರು ಬಂದು ಪ್ರಚಾರ ಶುರು ಮಾಡಿದರು. ಅಷ್ಟು ಈಸಿ, ಹೇಳಿಕೊಳ್ಳುವಷ್ಟು ಈಸಿ ಇಲ್ಲ. ಆ ಕಾರಣಕ್ಕಾಗಿ ಖರ್ಗೆ ಅವರು ಕಲಬುರಗಿಯಲ್ಲೇ ನಿಂತು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ರೀತಿಯಾದಾಗ ದೇಶದ ಬೇರೆ ಕ್ಷೇತ್ರಗಳಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ, ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋದಕ್ಕಾಗಲ್ಲ. AICC ಅಧ್ಯಕ್ಷರಾಗಿ ಕೇವಲ ಕ್ಷೇತ್ರಕ್ಕೆ ಸೀಮಿತವಾಗುವುದು ಸರಿಯಲ್ಲ. ಒಂದು ಪಕ್ಷದ ಅಧ್ಯಕ್ಷನಾಗಿ ಅಥವಾ ಒಂದು ದೋಣಿಯ ನಾವಿಕನಾಗಿ ಎಲ್ಲರನ್ನ ಗೆಲ್ಲಿಸ್ಕೋಬೇಕಾದಂಥ ಅನಿವಾರ್ಯತೆ, ಎಲ್ಲರನ್ನ ರಕ್ಷಿಸಬೇಕಾದಂಥ ಅನಿವಾರ್ಯತೆ ಆ ಕ್ಯಾಪ್ಟನ್ದಾಗಿರುತ್ತೆ. ನಾನೊಬ್ಬ ಗೆಲ್ಲಬೇಕು ಅಂತ ನಾನೊಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಕೆಲಸ ಮಾಡಿದರೆ ಉಳಿದವ್ರ ಕತೆ ಏನು? ಉಳಿದವರು ಗೆಲ್ಲಬೇಕು, ಆಗ ಪಕ್ಷ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ. ಸೊ ಈ ಸಂದಿಗ್ಧತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕಾಡ್ತಾ ಇರೋದು. ನಾನು AICC ಪ್ರೆಸಿಡೆಂಟು, ನಾನು ಕಲಬುರಗಿಗಷ್ಟೇ ಸೀಮಿತವಾಗಿ ಕಲಬುರಗಿಯಲ್ಲಿ ಗಲ್ಲಿ ಓಡಾಡಿ ಪ್ರಚಾರ ಮಾಡಿ ಶ್ರಮ ವಹಿಸಿ ಬೆವರು ಹರಿಸಿ ಗೆಲ್ಲಬಹುದು. ಆದರೆ ಉಳಿದವರನ್ನು ಗೆಲ್ಲಿಸಿಕೊಳ್ಳೋ ಜವಾಬ್ದಾರಿನೂ ನನ್ನದೇ ತಾನೆ. ಹಾಗಿದ್ದಾಗ ನಾನು ಕಲಬುರಗಿಗೆ ಸೀಮಿತ ಆದರೆ ಅದು ಸರಿನಾ? ನೈತಿಕವಾಗಿ ಸರಿನಾ? ಒಂದು ವೇಳೆ ಕಲಬುರಗಿಗೆ ಸೀಮಿತವಾಗಿ ನಾನು ಸ್ಪರ್ಧೆ ಮಾಡಿದೆ ಅಂತ ಅನ್ಕೊಳ್ಳೋಣ, ಸ್ಪರ್ಧೆ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಸ್ಪರ್ಧೆ ಮಾಡಿ ಒಂದು ವೇಳೆ ಸೋತ್ರೆ, ಕಳೆದ ಬಾರಿಯಂತೆ ಈ ಬಾರಿಯೂ ಸೋತ್ರೆ, ಆಗ ಕಾಂಗ್ರೆಸ್ಸು ಇಡೀ ದೇಶದಾದ್ಯಂತ ಮುಜುಗರವನ್ನು ಅನುಭವಿಸಬೇಕಾಗತ್ತೆ. ಒಬ್ಬ ಪಕ್ಷದ ಅಧ್ಯಕ್ಷನನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗಿಲ್ಲ ಅನ್ನೋ ಮೆಸೇಜ್ ಇದೆಯಲ್ಲ, ಅದು ಬಹಳ ಡ್ಯಾಮೇಜಿಂಗ್ ಮೆಸೇಜು. ಸೊ ಅಂಥ ಸಿಚುವೇಶನ್ ಬರಬಾರ್ದು ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರು ತೆಗೆದುಕೊಳ್ತಾ ಇರುವಂಥ ರಕ್ಷಣಾತ್ಮಕ ಆಟ ಅಥವಾ ಆ ಸಂದಿಗ್ಧತೆ. ಸೊ ಈ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇದರ ಮಧ್ಯೆ ಕಲಬುರಗಿಯ ಅಖಾಡ ಯಾವ ರೀತಿ ಇದೆ, ಕಲಬುರಗಿಯಲ್ಲಿ ಯಾವ ಪಕ್ಷಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ವಿಧಾನಸಭೆಯ ಲೆಕ್ಕಾಚಾರವನ್ನೇ ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಯಾವ ಪಕ್ಷಕ್ಕೆ ಹೆಚ್ಚಿನ ಬಲ ಇದೆ ಅಂತ ನೋಡ್ತಾ ಹೋದರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿಧಾನಸಭೆಯ ಲೆಕ್ಕಾಚಾರವನ್ನು ಆಧರಿಸಿ ನಾವು ಈ ವಿಶ್ಲೇಷಣೆ ಮಾಡ್ತಾ ಹೋದರೆ ಕಲಬುರಗಿಯಲ್ಲಿ
ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತಿನ ಲೆಕ್ಕಾಚಾರವನ್ನು ನೋಡಿದರೆ ಅಥವಾ MLA ನಂಬರ್ಸ್ ಕೌಂಟ್ ಮಾಡಿದರೆ ಕಾಂಗ್ರೆಸ್ ಪಕ್ಷವೇ ಕಲಬುರಗಿಯಲ್ಲಿ ಸ್ಟ್ರಾಂಗ್ ಇದೆ. ಕಾಂಗ್ರೆಸ್ನ ನಾಯಕತ್ವವೇ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಸ್ಟ್ರಾಂಗ್ ಇದೆ. ಅದಕ್ಕೆ ಕಾರಣ ಇದೆ, ನಾನು ಆ ಕಾರಣಗಳನ್ನು ಕೊಡ್ತಾ ಹೋಗ್ತೀನಿ. ಕಲಬುರಗಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಏನು ಬರುತ್ತೆ. ಈ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಕಾಂಗ್ರೆಸ್ನ ಶಾಸಕರು 6 ಕ್ಷೇತ್ರದಲ್ಲಿದ್ದಾರೆ. ಒಂದರಲ್ಲಷ್ಟೇ ಬಿಜೆಪಿ, ಮತ್ತೊಂದರಲ್ಲಿ ಜಾತ್ಯತೀತ ಜನತಾದಳದ ಶಾಸಕರಿದ್ದಾರೆ. ಸೊ ಅಲ್ಲಿಗೆ 6-2 ಮೈತ್ರಿ 2, ಈ ಕಡೆ 6. ಆ ಕಾರಣವನ್ನೇ ನಾವು ಮುಂದಿಡೋದಾದರೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಕಲಬುರಗಿಯಲ್ಲಿ. ಅಫ್ಜಲ್ಪುರದಲ್ಲಿ MY ಪಾಟೀಲ್ ಕಾಂಗ್ರೆಸ್ನ ಶಾಸಕರು, ಜೇವರ್ಗಿಯಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಧರಮ್ ಸಿಂಗ್ ಅವರ ಮಗ, ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಂತ ಆಪ್ತ ಸ್ನೇಹಿತರ ಮಗ MLA. ಚಿತ್ತಾಪುರ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನೇ MLA. ಚಿತ್ತಾಪುರ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿನಿಧಿಸಿದಂಥ ಕ್ಷೇತ್ರ. ಪ್ರಿಯಾಂಕ್ ಖರ್ಗೆ ಅಲ್ಲಿನ MLA. ಕಲಬುರಗಿ ದಕ್ಷಿಣದಲ್ಲಿ ಅಲ್ಲಮಪ್ರಭು ಪಾಟೀಲ್ ಶಾಸಕರು. ಸೊ ಇದರ ಜೊತೆಗೆ ಕಲಬುರಗಿ ಉತ್ತರ, ಇದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಂತ ಆಪ್ತರಾಗಿದ್ದಂಥ ಕಮರುಲ್ ಇಸ್ಲಾಂ ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ. ಅಲ್ಲಿ ಈಗ ಶಾಸಕಿ ಕಮರುಲ್ ಇಸ್ಲಾಂ ಅವರ ಪತ್ನಿ ಕನಿಜಾ ಫಾತಿಮಾ. ಇನ್ನು ಸೇಡಂನಲ್ಲಿ ಈಗಾಗಲೇ ಅವರು ಮಾತನಾಡಿದ್ದನ್ನು ನೋಡಿದ್ರಿ ನೀವು. ಸೇಡಂನ ಶಾಸಕ ಶರಣಪ್ರಕಾಶ್ ಪಾಟೀಲ್. ಸೊ ಇದಿಷ್ಟು ಅವರಿಗಿರುವಂಥ ಅಡ್ವಾಂಟೇಜು. ಗುರುಮಿಠಕಲ್ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳದ ನಾಗನಗೌಡ ಕಂದಕೂರಿ MLA. ಕಲಬುರಗಿ ಗ್ರಾಮಾಂತರದಲ್ಲಿ ಮತ್ತಿಮೋಡ್ ಅವರು ಶಾಸಕರು. ಸೊ ಇದಿಷ್ಟು ಕಾಂಗ್ರೆಸ್ಸಿಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಅಡ್ವಾಂಟೇಜು. ಒಂದಿಷ್ಟು ಕ್ಷೇತ್ರದಲ್ಲಿ ಖರ್ಗೆಯವರೇ ಸ್ಪರ್ಧೆ ಮಾಡಿ ಗೆದ್ದಂಥ ಕ್ಷೇತ್ರ, ಅದು ಗುರುಮಿಠಕಲ್ ಇರಬಹುದು, ಚಿತ್ತಾಪುರ ಇರಬಹುದು, ಖರ್ಗೆ ಅವರಿಗೆ ಹೋಲ್ಡ್ ಇದೆ. ಜೇವರ್ಗಿ ಧರಮ್ ಸಿಂಗ್ ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ, ಈಗ ಅವರ ಮಗ MLA, ಧರಮ್ ಸಿಂಗ್ ಮಗ MLA, ಅಲ್ಲೂ ಹೋಲ್ಡ್ ಇದೆ. ಆ ಕಡೆ ಅಫ್ಜಲ್ಪುರದಲ್ಲಿ ಖರ್ಗೆ ಅವರಿಗೆ ಹೋಲ್ಡ್ ಇದೆ. ಜೊತೆಗೆ ಕಮರುಲ್ ಇಸ್ಲಾಂ ಅವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ ನಾರ್ತು, ಅಲ್ಲೂ ಕೂಡ ಹೋಲ್ಡ್ ಇದೆ. ಆ ಲೆಕ್ಕಾಚಾರವನ್ನೇ ನೋಡಿದರೆ ಖರ್ಗೆ ಅವರು ಸ್ಪರ್ಧೆ ಮಾಡಿದರೆ ಗೆಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ರಾಜಕಾರಣದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, 2 + 2 4 ಆಗಲ್ಲ, ಅದು 3 ಆಗುತ್ತೆ, 5 ಆಗುತ್ತೆ, 8 ಆಗುತ್ತೆ. ರಾಜಕಾರಣ ಇರೋದೇ ಹಾಗೆ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಾಡ್ತಾ ಇರುವಂಥ ಆತಂಕ ಏನು? ಕಲಬುರಗಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಾ ಬೇಡವಾ, ನಾನು ಸ್ಪರ್ಧೆ ಮಾಡಬೇಕಾ, ನನ್ನ ಅಳಿಯನಿಗೆ ಟಿಕೆಟ್ ಕೊಡಬೇಕಾ ಅನ್ನುವಂಥ ಸಂದಿಗ್ಧತೆ, ಗೊಂದಲ ಅಥವಾ ಭಯ, ಇದೆಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಾಡಿದ ರೀತಿಯಲ್ಲಿ ಕಾಣ್ತಾ ಇದೆ. ಅದೇ ಕಾರಣಕ್ಕಾಗಿ ಅಥವಾ ಮತ್ತೊಮ್ಮೆ ಎಲ್ಲಿ ನನಗೆ ಸೋಲಾಗಿಬಿಡುತ್ತೋ ಅನ್ನುವಂಥ ಭಯ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಾಡ್ತಾ ಇದೆಯಾ ಅನ್ನೋದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಯಾಕೆ ಅಂತಂದರೆ AICC ಅಧ್ಯಕ್ಷರಾಗಿ ಒಂದು ವೇಳೆ ಅವರು ಸ್ಪರ್ಧೆ ಮಾಡ್ತಾರೆ ಅಂತಾದರೆ ಮೊದಲ ಪಟ್ಟಿಯಲ್ಲಿ ಖರ್ಗೆ ಅವರ ಹೆಸರು ಇರಬೇಕಿತ್ತು, ಮೊದಲ ಪಟ್ಟಿಯಲ್ಲೇ ಇರಬೇಕಿತ್ತು. ಯಾಕಂತಂದರೆ ಕ್ಯಾಪ್ಟನ್ ಅವರು, ನಾಯಕ ಅವರು ಇಡೀ ಪಾರ್ಟಿಗೆ. ಬಟ್ ಅವರ ಹೆಸರು ಮೊದಲ ಪಟ್ಟಿಯಲ್ಲಿ ಬರಲಿಲ್ಲ. ನೀವು ಆ ಕಡೆ BJPಗೆ ಹೋದರೆ ಮೊದಲ ಪಟ್ಟಿಯಲ್ಲೇ ನರೇಂದ್ರ ಮೋದಿ ಅವರ ಹೆಸರು ಅನೌನ್ಸ್ ಆಯಿತು, ಅಮಿತ್ ಶಾ ಅವರ ಹೆಸರು ಅನೌನ್ಸ್ ಆಯಿತು, ರಾಜನಾಥ್ ಸಿಂಗ್ ಅವರ ಹೆಸರು ಅನೌನ್ಸ್ ಆಯಿತು. ಬಟ್ ಇಲ್ಲಿ ಮೊದಲ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಇರಲಿಲ್ಲ. ಯಾಕೆ? ಈ ಗೊಂದಲದ ಹಿಂದೆ ಭಯ ಇದೆಯಾ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಯಾಕೆ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ 95,000 ಮತಗಳ ಅಂತರದಲ್ಲಿ ಸೋತರು. ಅವರ ರಾಜಕೀಯ ಜೀವನದಲ್ಲಿ ಅತ್ಯಂತ ಆಘಾತಕಾರಿ ಸೋಲದು. ಕಳೆದ ವರ್ಷ ಅಂದರೆ 2019, ಕಳೆದ ಬಾರಿ 2019ರವರೆಗೂ ಕೂಡ ಸೋಲಿಲ್ಲದ ಸರದಾರನಾಗಿ ಮೆರೀತಾ ಇದ್ದವರು ಮಲ್ಲಿಕಾರ್ಜುನ ಖರ್ಗೆ. ಸೋಲು ಅನ್ನೋದನ್ನು ನೋಡಿರಲಿಲ್ಲ. ಬಟ್ ಕಳೆದ ಬಾರಿ ಅವರ ಪಾಲಿಗೆ ಅತ್ಯಂತ ಆಘಾತಕಾರಿ ಸೋಲು ಕಲಬುರಗಿಯಲ್ಲಾಗಿತ್ತು. ಅದಕ್ಕೆ ಕಾರಣ ಡಾಕ್ಟರ್ ಉಮೇಶ್ ಜಾಧವ್. ಈ ಬಾರಿಯೂ ಕೂಡ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಉಮೇಶ್ ಜಾಧವ್ ಕಣದಲ್ಲಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರವಾಗಿ ಸ್ವತಃ ನರೇಂದ್ರ ಮೋದಿಯವರೇ ಪ್ರಚಾರ ಮೊನ್ನೆನೇ ಶುರು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಈ ಹವಾ ಸೃಷ್ಟಿ ಮಾಡುವಂಥ ಕೆಲಸ ಅಥವಾ ಪರಿಸ್ಥಿತಿಯನ್ನು ತಮ್ಮ ಪರವಾಗಿ ತಮಗೆ ಪೂರಕವಾಗುವಂತೆ ರೂಪಿಸಿಕೊಳ್ಳುವಂಥ ಪ್ರಯತ್ನ ನರೇಂದ್ರ ಮೋದಿಯವರ ಮುಖಾಂತರ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮೊನ್ನೆ ಮಾಡಿದ್ದಾರೆ. ಇಲ್ಲಿ ಖರ್ಗೆ ಅವರಿಗೆ ಮತ್ತೊಂದು ಅನುಮಾನ ಅಥವಾ ಆತಂಕ ಕಾಡ್ತಾ ಇರೋದು, ಲಿಂಗಾಯತ ಮತಗಳು ಮತ್ತು ಬಂಜಾರ ಸಮೀಕರಣ ಆದರೆ
ಬಂಜಾರ ಮತಗಳು ಒಂದಾದರೆ ಖರ್ಗೆ ಅವರಿಗೆ ಗೆಲುವು ಕಷ್ಟ ಆಗುತ್ತೆ. ಲಿಂಗಾಯತ ಸಮುದಾಯ ಬಿಜೆಪಿಯ ಪರವಾಗಿ ನಿಂತು ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ನಿಂತು, ಈ ಕಡೆ ಬಂಜಾರ ಕಮ್ಯುನಿಟಿ, ಯಾಕೆಂತಂದ್ರೆ ಡಾಕ್ಟರ್ ಉಮೇಶ್ ಜಾಧವ್ ಅದೇ ಸಮುದಾಯಕ್ಕೆ ಸೇರಿದವರು, ಆ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಒಂದಾಗಬಿಟ್ರೆ, ಆ ಸಮೀಕರಣ ಏನಾದರೂ ವರ್ಕೌಟ್ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೆಲುವು ಕಷ್ಟ ಆಗಿಬಿಡುತ್ತೆ. ಒಂದು ಉಮೇಶ್ ಜಾಧವ್ ಅವರ ಸಮುದಾಯ, ಮತ್ತೊಂದು ಬಿಜೆಪಿಯ ಸಾಂಪ್ರದಾಯಿಕ ವೋಟ್ ಬ್ಯಾಂಕು, ಇದೆರಡು ಒಂದಾದರೆ ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ಅದೊಂದು ಆತಂಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಾಡ್ತಾ ಇದೆ. 9 ಬಾರಿ ಶಾಸಕರು ಮಲ್ಲಿಕಾರ್ಜುನ ಖರ್ಗೆ, 8 ಬಾರಿ ಗುರುಮಿಟ್ಕಲ್, ಒಮ್ಮೆ ಆ ನಂತರ ಚಿತ್ತಾಪುರ, 2 ಬಾರಿ ಕಲಬುರಗಿಯ ಸಂಸದರು. ಇಷ್ಟು ದೊಡ್ಡ ಟ್ರ್ಯಾಕ್ ರೆಕಾರ್ಡ್ ಇರುವಂಥ ನಾಯಕರಿಗೆ ಕಲಬುರಗಿ ಈಗ ಸಮಸ್ಯೆಯಾಗಿ ಕಾಡ್ತಾ ಇದೆ. ಗೆಲ್ಲಬೇಕು, ಸ್ಪರ್ಧೆ ಮಾಡಬೇಕು, ಬಿಡಬೇಕು ಅನ್ನೋ ಆತಂಕ ಅವರನ್ನು ಕಾಡ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ಹಿರಿಯ ಪತ್ರಕರ್ತ ಮತ್ತು ರಾಜಕೀಯ ವಿಶ್ಲೇಷಕ ಬಿ.ವಿ. ಶಿವಶಂಕರ್ ನಮ್ಮ ಜೊತೆಗೆ. ಸರ್ ನಮಸ್ಕಾರ. ನಮಸ್ಕಾರ ರಕ್ಷಿತ್. ಎಐಸಿಸಿ ಅಧ್ಯಕ್ಷರಾಗಿ ಮೊದಲ ಪಟ್ಟಿಯಲ್ಲ ಅವರ ಹೆಸರು ಇರಬೇಕಿತ್ತು, ವಾಸ್ತವವಾಗಿ ಸಹಜವಾಗಿ ಇರಲಿಲ್ಲ. ಇದು ಗೊಂದಲನ, ಭಯನ ಅಥವಾ ಸಂದಿಗ್ಧತೆನ? ಏನ್ ಅನ್ಸುತ್ತೆ ಸರ್? ರಕ್ಷಿತ್, ಇದು ಕಾಂಗ್ರೆಸ್ ಅವರು ಇದು ಒಂದು ಅಂಶವನ್ನ ಒಪ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಒಂದ್ ಕಡೆ ಅವರು ಖರ್ಗೆ ಅವರನ್ನ ಎಐಸಿಸಿ ಪ್ರೆಸಿಡೆಂಟ್ ಮಾಡಿ ಅವರಿಗೆ ನಾಯಕತ್ವವನ್ನು ಕೊಟ್ಟಿದ್ದೀವಿ, ಅವರು ದಕ್ಷಿಣ ಭಾರತದವರು, ಕರ್ನಾಟಕದವರು, ದಲಿತ ನಾಯಕರು, ಅವ್ರನ್ನ ನಾವು ಅವ್ರಿಗೆ ನಾಯಕತ್ವವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಕೊತಾರೆ. ಅದ ನಾಯಕತ್ವವನ್ನು ಕೊಟ್ಟ ಮೇಲೆ ಒಂದ್ ಕಡೆ ಅವ್ರಿಗೆ ಒಂದು ಇಷ್ಟನೂ ಇದೆ, ಅಂದ್ರೆ ಇಟ್ ಶುಡ್ ಬಿ ಮೋದಿ ವರ್ಸಸ್ ಖರ್ಗೆ ಅಂತ. ಯಾಕೆಂದ್ರೆ ಖರ್ಗೆ ಅವರು ಮತ್ತೆ ಮೋದಿ ಅವರದ್ದು ಫೇಸ್ ಆಫ್, ಮುಖಾಮುಖಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡರಲ್ಲೂ ಆಗಿದೆ. ಯಾಕೆಂದ್ರೆ ಅವರು ಪ್ರತಿಪಕ್ಷದ ನಾಯಕರಾಗಿ, ಅಂದ್ರೆ ಅನಧಿಕೃತ ಪ್ರತಿಪಕ್ಷದ ನಾಯಕರಾಗಿ ಬಹಳ ಸಮರ್ಥವಾಗಿ ಕಾಂಗ್ರೆಸ್ ಅನ್ನ, ಅಂದ್ರೆ ಪ್ರತಿಪಕ್ಷವನ್ನ ಮುನ್ನಡೆಸಿದ್ದಾರೆ. ಹೀಗೆಲ್ಲ ಇರುವಾಗ ಈಗ ಮೋದಿ ಅವರು ಫೋರ್ ಫ್ರಂಟ್ ಅಲ್ಲಿ, ಅಂದ್ರೆ ಅವರು ಕಣಕ್ಕೆ ಇಳಿದು, ಚುನಾವಣಾ ಕಣಕ್ಕೆ ಇಳಿದು ಅವರು ಬಿಜೆಪಿಗೆ ಲೀಡರ್ಶಿಪ್ ಕೊಟ್ಟು ಹೋರಾಡ್ತಾ ಇದ್ದಾರೆ. ಖರ್ಗೆ ಅವರು ಮಾತ್ರ ಹಿಂಜರಿದ್ರೆ ಅಥವಾ ಹಿಂದೆ ಸರಿದ್ರೆ, ಅಂದ್ರೆ ನಾನ್ ಪ್ಲೇಯಿಂಗ್ ಕ್ಯಾಪ್ಟನ್ ಆಗಿ ಉಳ್ಕೊಂಡ್ರೆ, ಇಲ್ಲಿ ನೋಡಿ ಕಾಂಗ್ರೆಸ್ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಖರ್ಗೆ ಅವರು ನಾನ್ ಪ್ಲೇಯಿಂಗ್ ಕ್ಯಾಪ್ಟನ್ ಆಗ್ತೀವಿ ಅಂತ, ರಾಹುಲ್ ಗಾಂಧಿ ಅವರು ಇರ್ತಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಈಗ ಇವತ್ತಿನ ಸುದ್ದಿ ಏನು ಅಂತಂದ್ರೆ, ಇದು ರಾಹುಲ್ ಗಾಂಧಿ ಅಂದ್ರೆ ನೆಹರು ಕುಟುಂಬದವರು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕ್ ಗಾಂಧಿ ಇರ್ಬೋದು, ಅಥವಾ ರಾಹುಲ್ ಗಾಂಧಿ ಅವರು, ಇದು ಯಾರು ಕೂಡ ಉತ್ತರ ಪ್ರದೇಶದಲ್ಲಿ ಯಾವುದೇ ಸೀಟ್ ನಲ್ಲಿ ಅವ್ರದ್ದು ಅಮೇಠಿ ಮತ್ತೆ ರಾಯ್ಬರೇಲಿ ಇದೆಯಲ್ಲ, ಇಲ್ಲಿ ಯಾವ್ದ್ರಲ್ಲೂ ಅವ್ರು ನಿಂತ್ಕೊಳ್ಳೋದಿಲ್ಲ, ಅವ್ರು ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ. ಅಂದ್ರೆ ಇವರು ರಾಹುಲ್ ಗಾಂಧಿ ಅವರು ವಯನಾಡು ಅಂದ್ರೆ ಕೇರಳದಲ್ಲಿ ಮತ್ತೆ ಅವ್ರು ನಿಂತ್ಕೊಳ್ತಾರೆ ಅಂತ. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಒಂದು ಪರ್ಸೆಪ್ಷನ್. ಇದು ಎಲೆಕ್ಷನ್ಸ್ ಆರ್ ಫಾಟ್ ಆನ್ ಪರ್ಸೆಪ್ಷನ್ ಅನ್ನೋದಾದ್ರೆ, ಮೋದಿ ಅವರನ್ನ ನೇರವಾಗಿ ಕಾಂಗ್ರೆಸ್ ಎದುರಿಸುವಂತ, ಅಂದ್ರೆ ಕಾಂಗ್ರೆಸ್ ಮೂಲಕ, ಅಂದ್ರೆ ಕಾಂಗ್ರೆಸ್ ಲೀಡರ್ಸ್ ಯಾರು ಇಲ್ವೇನೋ. ಈಗ ರಾಹುಲ್ ಗಾಂಧಿನೂ ನೇರವಾಗಿ ಮೋದಿ ಅವ್ರನ್ನ ಎದುರಿಸೋಕ್ಕಾಗಲ್ಲ, ಪ್ರಿಯಾಂಕ್ ಗಾಂಧಿ ಅವರು ಎದುರಿಸೋಕ್ಕಾಗಲ್ಲ, ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಹೋಗ್ಬಿಟ್ಟಿದ್ದಾರೆ, ಕೊನೆಗೆ ಉಳಿದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರಾದ್ರೂ ಕೂಡ ಮುಖಾಮುಖಿ ಆಗ್ತಾರೆ ಅಂದ್ರೆ ಅವರು ಕೂಡ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾರಲ್ಲ. ನೀವು ನೋಡಿದ ಹಾಗೆ, ನೀವು ಹೇಳಿದ ಹಾಗೆ ಫಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಬಂದ್ಬಿಟ್ಟಿದ್ರೆ ಇದೆಲ್ಲ ಪ್ರಾಬ್ಲಮ್ ಇರ್ತಾರಲ್ಲ. ಮೋದಿ ಅವರ ಹೆಸರು ಬಂದಿದೆ ಬಿಜೆಪಿಯಲ್ಲಿ. ಸೊ ಇದು ಒಂದು ರೀತಿಯಲ್ಲಿ ಸೋಜಿಗವಾದಂತ ವಿಚಾರ. ಎರಡನೇದು, ನೀವು ಹೇಳ್ತಾ ಇರೋದು ಒಂದು ನಿಜ ಇದೆ. ಏನಂತಂದ್ರೆ ವಿಪರ್ಯಾಸ ಏನು ಅಂತಂದ್ರೆ, ಖರ್ಗೆ ಅವರಿಗಿಂತ ಒಳ್ಳೆ ನಾಯಕ ಕಲ್ಯಾಣ ಕರ್ನಾಟಕಕ್ಕೆ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಲ್ಯಾಣ ಕರ್ನಾಟಕ ಇವತ್ತೇನಾದ್ರೂ ವಿಶೇಷ ಸ್ಥಾನಮಾನವನ್ನ ಅನುಭವಿಸ್ತಾ ಇರೋದಾದ್ರೆ ಅದು ಆರ್ಟಿಕಲ್ 370J ಕಾರಣ. ಈ ಆರ್ಟಿಕಲ್ 370J ಬರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಏಕೈಕ ಕಾರಣ ಖರ್ಗೆ ಅವರು. ಆಮೇಲೆ ಆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ, ಅಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕಲಬುರಗಿ ಮತ್ತೆ ಬೀದರ್ನ ಅಭಿವೃದ್ಧಿ ಎಷ್ಟಿದೆ ಅಂತಂದ್ರೆ, ಅದಕ್ಕೆ ಅದು ನ್ಯಾಚುರಲ್ ಆಗಿ ಜನ ಅವ್ರನ್ನ ಕೈ ಹಿಡಿಬೇಕಾಗಿತ್ತು. ಆದ್ರೆ 2019ರಲ್ಲಿ ಒಂದು ರೀತಿ ಸೋಲಿನ ಶಾಕ್ ಕೊಟ್ರು ಖರ್ಗೆಗೆ. ಅದು ಬರೀ ಖರ್ಗೆ ಅವ್ರಿಗೆ ಅಷ್ಟೇ ಅಲ್ಲ ಶಾಕ್, ನಮ್ಮಂತಹ ಅಬ್ಸರ್ವರ್ಸ್ಗೆ, ಅನಲಿಸ್ಟ್ಗಳಿಗೆ, ಜನಗಳಿಗೆ ಕೂಡ ಶಾಕ್ ಆಯ್ತು. ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ ಮೇಲೂ ಕೂಡ ನಾಯಕರನ್ನ ಸೋಲಿಸ್ತಾರೆ ಅನ್ನೋದಾದ್ರೆ, ಇಲ್ಲಿ ರಾಜಕೀಯ ಬರೀ ಅಭಿವೃದ್ಧಿ ಮೇಲೆ ಅಷ್ಟೇ ಇಲ್ಲ, ಬೇರೆ ಬೇರೆ ಆಯಾಮಗಳನ್ನು ಕೂಡ ನಾವು ಗಮನಿಸ್ಬೇಕು. ಅದು ಜಾತಿ ಇರಬಹುದು, ಅಥವಾ ಇದು ಏನಂದ್ರೆ ವರ್ಗಗಳಿರಬಹುದು, ಅಥವಾ ಒಬ್ಬ ನಾಯಕ ಈ ಕೆಲವೊಂದು ಕಮ್ಯುನಿಟಿಗಳನ್ನ ರೀಚ್ ಔಟ್ ಮಾಡೋ ರೀತಿ, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋಂತ ರೀತಿ. ಫಾರ್ ಎಕ್ಸಾಂಪಲ್, ಇವರು ಅಲ್ಲಿನ ಜನ ಹೇಳ್ತಾರೆ,
ನಮ್ಗೆ ದೊಡ್ಡ ಖರ್ಗೆ ಅವ್ರ ಬಗ್ಗೆ ಅಷ್ಟೇನು ಸಮಸ್ಯೆ ಇಲ್ಲ, ಆದ್ರೆ ಅವರು ಇವರು ಯಾರು ಪ್ರಿಯಾಂಕ್ ಖರ್ಗೆ ಅವರನ್ನ ಎನ್ಕರೇಜ್ ಮಾಡಿದ ರೀತಿ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೀವು ಹೇಳ್ತಾ ಇದ್ರಿ ಬಂಜಾರ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯ ಅಂತ, ಅದ್ರ ಜೊತೆಗೆ ಇನ್ನೊಂದು ಸಮುದಾಯ ಇದೆ, ಕೋಲಿ ಕಮ್ಯುನಿಟಿ ಅಂತ, ಒಬಿಸಿ. ಅದಕ್ಕೆ ನಾಯಕರಾಗಿದ್ದವರು ಇವರು ಯಾರು, ನಮ್ಮ ಬಾಬುರಾವ್ ಚಿಂಚಣಸೂರನ್ನ ಇವರು ಅವರ ಸಂಬಂಧ ಹಳಿಸತ್ತೆ. ಒಂದ್ ಕಾಲದಲ್ಲಿ ಖರ್ಗೆ ಅವರಿಗೆ ಅವರು ತುಂಬಾ ಕ್ಲೋಸ್ ಫಾಲೋ. 2019 ಎಲೆಕ್ಷನ್ ಮುಂಚೆ ಅವರಿಬ್ಬರ ಸಂಬಂಧ ಅಳಿಸಿ ಅವ್ರು ಏನ್ ಮಾಡ್ತಾರೆ, ಇದು ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ. ಅದೊಂದು ಮುಖ್ಯವಾದಂತ ಕಾರಣ ಅಂತ ಹೇಳ್ತಾರೆ. ಅದನ್ನ ಇಟ್ಕೊಂಡು ಏನ್ ಮಾಡಿದ್ರು ಇವರು 2023 ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಅವ್ರು ಬಾಬುರಾವ್ ಚಿಂಚಣಸೂರ್ ಅವ್ರನ್ನ ಕಾಂಗ್ರೆಸ್ಗೆ ವಾಪಸ್ ಕರ್ಕೊಂಡ್ ಬಂದು ಆ ಚಿತ್ತಾಪುರದಲ್ಲಿ ಅವ್ರಿಗೆ ಇದು ಕೊಟ್ರು, ಏನು ಇದು ಗುರುಮಿಟ್ಕಲ್ನಲ್ಲಿ ಅವ್ರಿಗೆ ಇದು ಏನೋ ಸೀಟ್ ಕೊಟ್ರು. ಆದ್ರೆ ಅವರು ಸೋತೋಗ್ಬಿಟ್ರು. ಅಂದ್ರೆ ಅರ್ಥ ಇವರಿಗೆ ಆಗಬಹುದಾದಂತಹ ಬಾಬುರಾವ್ ಚಿಂಚಣಸೂರ್ ಅವರ ಒಂದು ಎಕ್ಸ್ಪೈರಿ ಡೇಟು ಕೂಡ ಮುಗ್ದಂಗೆ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ನೋಡುವಾಗ ಗ್ರೌಂಡ್ ರಿಯಾಲಿಟಿ ನೋಡಿದ್ದಾರೆ ಅವರು. ಹಾಗಾಗಿ ಇದು ಸ್ವಲ್ಪ ಮಟ್ಟಿಗೆ ಇನ್ನೂ ಇದಂದ್ರೆ ಅಳಿದು ಸುರಿದು ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನ್ ಬರ್ತಾ ಇದೆ ಅಂದ್ರೆ, ಈ ಖರ್ಗೆ ಅವರಿಗೆ ಈ ಫ್ಯಾಮಿಲಿ ಪ್ರೆಷರ್ ಸ್ವಲ್ಪ ಬರ್ತಾ ಇದೆ. ಯಾಕೆಂದ್ರೆ ಇವ್ರ ಬದಲು ಅವರ ಅಳಿಯ ರಾಧಾಕೃಷ್ಣ ಅವ್ರನ್ನ ನಿಲ್ಲಿಸ್ಬೇಕು ಅಂತ. ಅದಕ್ಕೆ ಅವ್ರೇನ್ ವಾದವನ್ನ ಮುಂದಿಡ್ತಾ ಇದ್ದಾರೆ ಅಂತಂದ್ರೆ, ಈಗ ಖರ್ಗೆ ಅವ್ರು ಬಂದು AICC ಪ್ರೆಸಿಡೆಂಟ್ ಆಗಿದ್ದಾರೆ, ಅವ್ರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, ಅವ್ರ ರಾಜ್ಯಸಭಾ ಟೆನ್ಯೂರ್ ಇನ್ನೂ 4 ವರ್ಷ ಇದೆ. ಅವರು ಇಡೀ ದೇಶದಲ್ಲಿ ಓಡಾಡ್ಕೊಂಡು ಕಾಂಗ್ರೆಸ್ಗೆ ಮತ್ತೆ ಇಂಡಿಯಾ ಬ್ಲಾಕ್ಗೆ ಲೀಡರ್ಶಿಪ್ ಕೊಟ್ಕೊಂಡು ಓಡಾಡ್ತಾರೆ. ಅವ್ರು ಯಾಕೆ ಇದು ಒಂದು ಕಲಬುರಗಿಗೆ ಮಾತ್ರ, ಅಂದ್ರೆ ಗುಲ್ಬರ್ಗ ಲೋಕಸಭಾ ಸೀಟಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗ್ಬೇಕು, ಅದಕ್ಕೋಸ್ಕರ ಬೇರೆಯವ್ರು ಯಾರಾದ್ರೂ ನಿಂತ್ಕೊಳ್ಳಿ ಅನ್ನೋ ತರದ್ ಒಂದು ಆರ್ಗ್ಯುಮೆಂಟ್ ಕೊಡ್ತಾರೆ. ಬಟ್ ಅದರಲ್ಲಿ ಇಟ್ ಡಸ್ ನಾಟ್ ಹೋಲ್ಡ್ ವಾಟರ್. ಅದು ಕಾಂಗ್ರೆಸ್ಗೂ ಗೊತ್ತಾಗಿದೆ. ಅದಕ್ಕೆ ಇವಾಗ ಏನಾಗ್ತಾ ಇದೆ, ಕಾಂಗ್ರೆಸ್ನ ಹೈಕಮಾಂಡ್ ಖರ್ಗೆ ಅವ್ರನ್ನ ಮನವೊಲಿಸ್ತಾ ಇದೆ. ಸರ್ ಒಂದು ವಿಚಾರ ತಮ್ಮ ಕಡೆಯಿಂದ ನಾನು ಪ್ರತಿಕ್ರಿಯೆ ಬಯಸ್ತೀನಿ. ಈಗ ದಕ್ಷಿಣ ಕರ್ನಾಟಕದ ಇಬ್ಬರು ನಾಯಕರು, ಒಬ್ರು ಸಿದ್ದರಾಮಯ್ಯ ಮತ್ತೊಬ್ರು DK ಶಿವಕುಮಾರ್, ಅವರು ಉತ್ತರ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಗೆಲ್ಲಿಸ್ಕೊಳ್ತೀವಿ ನಿಮಗೆ, ಅಥವಾ ನಿಮ್ಮನ್ನ ಗೆಲ್ಲಿಸ್ತೀವಿ, ನೀವು ನಾಮಿನೇಷನ್ ಹಾಕಿ ಸಾಕು ಅಂತ ಭರವಸೆ ಕೊಟ್ರೆ ಅದನ್ನು ಒಪ್ಕೊಳ್ಳಬಹುದಾ ಮಲ್ಲಿಕಾರ್ಜುನ ಖರ್ಗೆ, ಅಥವಾ ಇದರಲ್ಲಿ ಅಪನಂಬಿಕೆ ಕಾಣಿಸುತ್ತಾ? ಇತ್ತೀಚೆಗೆ ಈಗ ಸ್ವಲ್ಪ ಮಟ್ಟಿಗೆ ಅವ್ರದ್ದು ಬದಲಾಗಿದೆ ಪಾರ್ಟಿಯ ಸ್ಟ್ಯಾಂಡ್. ಈಗ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ, ಈಗ ಖರ್ಗೆ ಅವ್ರು ನಿಂತ್ಕೊಳ್ಬೇಕು, ಖರ್ಗೆ ಅವ್ರು ಕಂಟೆಸ್ಟ್ ಮಾಡ್ಬೇಕು, ಅವ್ರಿಗೆ ನಾವು ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ಅವ್ರು ಸೋನಿಯಾ ಗಾಂಧಿ ಅವ್ರು ಕೈಯಲ್ಲಿ ಕೂಡ ಹೇಳಿಸ್ತಾ ಇದ್ದಾರೆ. ಅದು ಇವಾಗ ಕೊನೆಯದಾಗಿ ಅವ್ರು ಬದಲಾದಂತ ಸ್ಟೇಟ್ಮೆಂಟ್ ಏನಿದೆ ಪಾರ್ಟಿದಂದ್ರೆ, ಇವರು AICC ಪ್ರೆಸಿಡೆಂಟ್ ನಮ್ಮ ನಾಯಕರು ಅವರೇ ನಿರ್ಧಾರ ಮಾಡ್ಲಿ, ಗುಲ್ಬರ್ಗಾ ಇದು ಲೋಕಸಭಾ ಸೀಟ್ ನಲ್ಲಿ ಯಾರು ನಿಂತ್ಕೊಳ್ತಾರೆ ಅನ್ನೋದು ಖರ್ಗೆ ಅವರೇ ನಿರ್ಧಾರ ಮಾಡ್ಲಿ ಅನ್ನೋವರೆಗೂ ಬಂದಿದೆ. ಅದ್ರ ಜೊತೆಗೆ ಅವರ ಕ್ಲೋಸ್ ಕ್ಯಾಂಪ್ ಏನ್ ಹೇಳುತ್ತಂದ್ರೆ, ರಿಸ್ಕ್ ಫ್ಯಾಕ್ಟರ್ ಇದೆ. ಒಂದು ವೇಳೆ ಖರ್ಗೆ ಅವರು ನಿಂತು ಸೋತೋಗ್ಬಿಟ್ರೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗುವಂತ ಒಂದು ಸಂಭವ ಕಮ್ಮಿ ಆಗುತ್ತೆ. ಒಂದು ವೇಳೆ ಯಾವ್ದೋ ಕಾರಣಕ್ಕೆ ಈಗ ಇಂಡಿಯಾ ಅಲಯನ್ಸ್ಗೆ ಸ್ವಲ್ಪ ಮಟ್ಟಿಗೆ ನಂಬರ್ಸ್ ಬಂತು, ಬಿಜೆಪಿಗೆ ಸ್ವಲ್ಪ ಕಮ್ಮಿ ಆಯ್ತು, ಯಾವ್ದೋ ಕಾರಣಕ್ಕೆ, ಅಂದ್ರೆ ಇದು ಹೈಪೋಥೆಟಿಕಲ್ ಸಿಚುವೇಶನ್. ಅಂತ ಸಂದರ್ಭದಲ್ಲಿ ಅವ್ರು ರಾಜ್ಯಸಭೆಯಲ್ಲಿದ್ರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಎಮರ್ಜ್ ಆಗೋದು ಈಸಿ. ಒಂದು ವೇಳೆ ಲೋಕಸಭಾ ಎಲೆಕ್ಷನ್ ಸೋತೋಗ್ಬಿಟ್ರೆ ಅದ್ರದ್ದು ಸಂಭವನೀಯತೆ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಇದೆ. ಯಾಕೆಂದ್ರೆ ಈಗ ನೋಡಿ, ಲೋಕಸಭಾ ಅಂದ್ರೆ ರಾಜ್ಯಸಭಾಕ್ಕೂ ಮತ್ತೆ ಪ್ರೈಮ್ ಮಿನಿಸ್ಟರ್ ಇದಕ್ಕೂ ಕೂಡ ಬಹಳ ಒಂದ್ ರೀತಿ ಅವಿನಾಭಾವ ಸಂಬಂಧ ಇದೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದು ರಾಜ್ಯಸಭಾ ಮೆಂಬರ್ ಆಗಿನೇ, ನಮ್ಮ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದು ರಾಜ್ಯಸಭಾ ಮೆಂಬರ್ ಆಗಿನೇ. ಸೊ ಹಾಗಾಗಿ ಆತರನೂ ಆಗ್ಬೋದು. ಈಗ ಆತರದ ಒಂದು ಅವಕಾಶವನ್ನ ಯಾಕೆ ಕಳ್ಕೊಳ್ಬೇಕು? ಈಗ ಅವ್ರು ಹೇಗೂ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, ಯಾರನ್ನಾದ್ರೂ ನಿಲ್ಸೋಣ, ಗೆಲ್ಲಿಸ್ಕೊಳ್ಳೋಣ. ಗ್ಯಾರಂಟಿ ಸ್ಕೀಮ್ಸ್ ಒಂದು ನಮ್ಗೆ ಒಂದು ಯೂಫೋರಿಯಾ ಇದೆ. ಹಾಗಾಗಿ ನಾವು ಖರ್ಗೆ ಅವ್ರನ್ನ ಒಂದು ರಿಸ್ಕ್ ಅಲ್ಲಿ ಇಡೋದು ಬೇಡ ಅನ್ನುವಂತ ಒಂದು ಕ್ಯಾಲ್ಕುಲೇಷನ್ ಇದೆ ಕಾಂಗ್ರೆಸ್ನಲ್ಲಿ. ಆದ್ರೆ ಏನೇ ಆಗ್ಲಿ, ಅವ್ರು ಅಷ್ಟು ದೊಡ್ಡ ಲೀಡರ್ ಆಗಿ, ಅಂದ್ರೆ ಇದು AICC ಪ್ರೆಸಿಡೆಂಟ್ ಆಗಿ ಅವ್ರ ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡದೆ ದೂರ ಉಳಿದ್ರೆ ಅದೊಂದು ವೀಕ್ನೆಸ್ ಆಗಿ ಉಳಿಯುತ್ತೆ. ಆಮೇಲೆ ಇವಾಗ ಏನಂತಂದ್ರೆ, ಈಗ ನೀವೇನು ಕಮಾಂಡರ್ ಅಂತ ಏನ್ ಹೇಳ್ತೀರಾ, ಸೇನಾಧಿಪತಿ ಅರಮನೆಯಲ್ಲಿ ಇದ್ಕೊಂಡು ಸೇನೆಯನ್ನ ರಣಕಣಕ್ಕೆ ಕಳಿಸಿ ನಾವು ಇಲ್ಲಿಂದ ಪ್ರೋತ್ಸಾಹ ಕೊಡ್ತೀವಿ ಅಂತಂದ್ರೆ ಅವ್ರು ಸೇನಾಧಿಪತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೇನಾಧಿಪತಿ ಶುಡ್ ಬಿ ಅಟ್ ದಿ ಫೋರ್ ಫ್ರಂಟ್. ಅವರು ಮುಂಚೂಣಿಯಲ್ಲಿ ಇರ್ಬೇಕು. ಸೇನೆಯ ಮುಂಚೂಣಿಯಲ್ಲಿ ಇದ್ರೆ ಸೇನಾಧಿಪತಿ. ಇಲ್ದೆ ಹೋದ್ರೆ ಏನಾಗುತ್ತೆ, ಸೇನೆ ಗೆದ್ದು ಬಂದ ಮೇಲೆ ರಾಜಾಡಳಿತವನ್ನ ಮಾಡ್ತೀನಿ ಅಂತ ಹೇಳ್ದಂಗಾಗುತ್ತೆ. ಅದು ಅದರಲ್ಲೂ ಕೂಡ ಖರ್ಗೆ ಅಂತ ಸ್ಟಾಲ್ವಾರ್ಟ್ಗಳಿಗೆ, ಆ ಸ್ಟೇಚರ್ ಇರುವಂತ ನಾಯಕರಿಗೆ ಅದು ಅಷ್ಟರ ಮಟ್ಟಿಗೆ ಏನು ಸೂಟಬಲ್ ಅಲ್ಲ ಅನ್ನೋದು ಜನಗಳ ಅಭಿಪ್ರಾಯ. ಎಸ್, ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕಾ ಬೇಡವಾ,
ಈ ಡಿಸಿಷನನ್ನು ಅವರೇ ತೆಗೆದುಕೋಬೇಕು AICC ಪ್ರೆಸಿಡೆಂಟ್ ಆಗಿ. ಇವರು ಒತ್ತಡ ಹಾಕ್ತಾ ಇದ್ದಾರೆ. ಏನು ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ನೋಡೋಣ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.